ಇಲ್ಲಿ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ನಿಮ್ಮ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಒಂದಷ್ಟು ಡಿಸೈನ್ಸ್ ಇದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ. ಪ್ರೈಸ್ ಯಾವ ಥರ ಎಲ್ಲನೂ ಸಹ ಇದೇ ವಿಡಿಯೋದಲ್ಲೇ ಇನ್ಫಾರ್ಮೇಷನ್ ಇರುತ್ತೆ. ಹಾಗೆ ಎಲ್ರಿಗೂ ಸಹ ಗುಡ್ ಮಾರ್ನಿಂಗ್. ನನ್ನ ಹೆಸರು ಅಶ್ವಿನಿ ಕರಡಿ ಅಂತ. ಯಾಕಂದರೆ ಕೆಲವೊಂದು ಜನ ಅಕ್ಕ ನಿಮ್ಮ ನೇಮ್ನ ಮೆನ್ಷನ್ ಮಾಡಿ ಅಂತ ಕಾಲ್ ಮಾಡಿ ಕೆಲವೊಬ್ಬರು ಫೋನ್ ಮಾಡಿಬಿಟ್ಟು ಫ್ಯಾಷನ್ ಟೆಕ್ನವರ ಅಂತ ಕೇಳ್ತೀರಾ. ಸೊ ಅದಕ್ಕೋಸ್ಕರ ಇನ್ಮೇಲೆ ಎಲ್ಲ ವಿಡಿಯೋದಲ್ಲಿನೂ ಸಹ ನನ್ನ ಒಂದು ನೇಮ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ಒಂದು ನೇಮ್ ಬಂದ್ಬಿಟ್ಟು ಅಶ್ವಿನಿ ಕರಡಿ ಅಂತ. ಸೊ ನೀವು ಅಶ್ವಿನಿ ಅಂತ ಕರೆದ್ರೆ ಸಾಕು. ಸೊ ಇವತ್ತು ಅಷ್ಟೇ ನಿನ್ನೆ ಹಾಕಿರೋವಂಥದ್ದು ಒಂದಷ್ಟು ವಿಡಿಯೋ ಅಂದರೆ ಡಿಸೈನ್ಗಳಿದೆ. ಅದನ್ನು ಆವಾಗಲೇ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ಅಲ್ಲೇ ಡೆಲಿವರಿ ಆಗೋಯಿತು. ಹಾಗೆ ಇವತ್ತು ಕೂಡ ಒಂದಷ್ಟು ಕೊರಿಯರ್ ಕಳಿಸ್ಬೇಕು. ಅದು ಕೂಡ ಡಿಸೈನ್ಗಳನ್ನ ನಾನು ನಿಮಗೆ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಯಾಕಂದರೆ ನವೀನವ್ರು ತೊಗೊಂಡು ಹೋಗ್ತಾರೆ, ಅವ್ರು ಯಾವ ಟೈಮಿಗೆ ಬರ್ತಾರೋ ಗೊತ್ತಿಲ್ಲ. ಅವರ ಫ್ರೈಡೆ ತನಕ 6 o'clock ಬರೋದು ನಾರ್ಮಲಾಗೆ. ಅದನ್ನು ಕೂಡ ಡಿಸೈನ್ಗಳನ್ನ ತೋರಿಸ್ತೀನಿ. ಹಾಗೆ ಇಲ್ಲೊಂದು ಮಷಿನ್ ವರ್ಕರ್ ಆಗ್ತಾ ಇದೆ. ಬಂದ ತಕ್ಷಣ ಫಸ್ಟ್ ನಾನು ಏನು ಕಸ ಗುಡಿಸ್ನೋ ಇಲ್ಲ ಗೊತ್ತಿಲ್ಲ, ಫಸ್ಟ್ ಬಂದ ತಕ್ಷಣ ಮಷಿನ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಅದ್ರ ಪಾಡಿಗೆ ಅದು ಓಡ್ಕೊಂಡಿರುತ್ತೆ. ಅದು ಕಂಪ್ಲೀಟ್ ಆಗೋಷ್ಟೊಳಗಡೆ ನಾವು ಮಿಕ್ಕಿರೋ ಕೆಲಸಗಳನ್ನ ಮಾಡ್ಕೊಬೋದು. ಅದಕ್ಕೆ ಸೊ ನನ್ನ ವಾಯ್ಸ್ ಎಷ್ಟು ಕೇಳಿಸುತ್ತೋ ಗೊತ್ತಿಲ್ಲ ನಿಮಗೆ, ಯಾಕಂದರೆ ಮಷಿನ್ ಪಕ್ಕನೇ ನಿಂತ್ಕೊಂಡಿದ್ದೀನಿ. ಮಷಿನ್ ಸೌಂಡ್ ಕೂಡ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮಷಿನ್ ಸೌಂಡನ್ನ ಇಗ್ನೋರ್ ಮಾಡಿ ಕಂಪ್ಲೀಟಾಗಿ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಅಷ್ಟೇ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೆಂಗೆ ಹೋಗುತ್ತೆ, ಹೆಂಗೆ ವಿಡಿಯೋ ಮಾಡ್ಕೊಳ್ತೀನಿ ಏನೇನೋ ಸಹ ಗೊತ್ತಿಲ್ಲ. ಸೊ ನಾನು ಏನೇನು ಕೆಲಸ ಮಾಡ್ತೀನೋ ಇವತ್ತಿನ ಡೇ ಹೇಗಿರುತ್ತೆ ಎಲ್ಲವೂ ಸಹ ಇದೇ ವಿಡಿಯೋದಲ್ಲಿನೇ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಹಾಗೆ ಡಿಸೈನು ಯಾವ ಥರ ಡಿಸೈನ್ ಹಾಕ್ಸಿದ್ದಾರೆ, ಕಮ್ಮಿ ಪ್ರೈಸಲ್ಲಿ ಯಾವ ಥರ ಹಾಕಿಸ್ಬೋದು. ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆಲ್ಲವೂ ಸಹ ದೊಡ್ಡ ಬಾರ್ಡ್ರೇ ಬಂದಿರುತ್ತೆ. ಅಂಚು ಬಾರ್ಡ್ರ್ ಬಂದಾಗ ಏನೂ ಆಗೋಲ್ಲ. ಟೇಪು ಬಾರ್ಡ್ರ್ ಅಂತಾರಲ್ಲ ಆ ಥರ ಜಸ್ಟ್ 1 ಇಂಚು 1.5 ಇಂಚು ಬಂದಿರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅದನ್ನು ಹಾಗೆ ಬಿಟ್ಟರು ನಡೆಯುತ್ತೆ. ಬಟ್ ದೊಡ್ಡ ಬಾರ್ಡ್ರ್ ಆಫ್ ಸ್ಯಾರಿ ಬಾರ್ಡ್ರೇ ಬಂದಿರುತ್ತೆ. ಸೊ ಆ ಥರ ಇದ್ದಾಗ ವರ್ಕ್ ಮಾಡಿಸೋದು ತುಂಬಾ ಕಷ್ಟ. ಜಸ್ಟ್ ಬುಟ್ಟ ಕೂರಿಸ್ಕೊಂಡು ಏನೋ ಒಂದು ರೀತಿಯಾಗಿ ಅವರು ಒಂದು ಮೈಂಡ್ಸೆಟ್ಟಲ್ಲಿ ಏನಿರುತ್ತೋ ಅದನ್ನು ಹೇಳಿ ಹೋಗಿ ವರ್ಕ್ನ ಮಾಡಿಸ್ಕೊಂಡಿದ್ದಾರೆ. ಅದನ್ನು ನಾನು ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಕಸ ಗುಡಿಸ್ಕೊಂಡ್ಬಿಡ್ಬೇಕು. ಇದು ಕಂಪ್ಲೀಟ್ ಆಯಿತು. ಹೇಳಿಲ್ವಾ ನಾನು ಏನಾದರೂ ಕೆಲಸ ಮಾಡೋಷ್ಟರೊಳಗಡೆ ಬಂದು ಸ್ಟಾರ್ಟ್ ಮಾಡಿದ್ರೆ ಬರೋಷ್ಟರೊಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ. ಸೊ ಇದೊಂದು ಟಿಪ್ಸ್ ಗಾಯ್ಸ್ ನಿಮಗೆ. ಯಾರ ಹತ್ರ ಅಡ್ಜಸ್ಟಬಲ್ ಮಲ್ಟಿ ನೀಡಲ್ ಮಷಿನ್ ಯಾರ ಹತ್ರ ಇದೆಯೋ, ಸೊ ಒಟ್ಟು ಯಾವುದಾದ್ರೂ ಮಷಿನ್ ಆಗಿರಲಿ, ಕಂಪ್ಯೂಟರೈಸ್ಡ್ ಮಷಿನ್ ಸಿಂಗಲ್ ನೀಡಲ್ ಆಗಿರ್ಬೋದು, 8 ನೀಡಲ್ ಆಗಿರ್ಬೋದು, 12 ನೀಡಲ್ ಆಗಿರ್ಬೋದು, 15 ನೀಡಲ್ ಆಗಿರ್ಬೋದು, ಯಾವುದೇ ಕಂಪ್ಯೂಟರೈಸ್ಡ್ ಮಷಿನ್ನಾಗಿ ನೀವು ಶಾಪಿಗಾಗಲಿ ಮನೇಲಿ ಏನಾದರೂ ವರ್ಕ್ ಕೆಲಸ ಇದ್ರೂ ಮನೇಲೇ ಮಾಡ್ತಿರೋರಿಗಾಗಿರ್ಬೋದು, ಈ ಶಾಪಲ್ಲಿ ಕೆಲಸ ಮಾಡ್ತಾ ಇರೋರಿಗಾಗಿರ್ಬೋದು, ಎಲ್ರಿಗೂ ಇನ್ಕ್ಲೂಡ್ ಹೇಳಿನೇ ಎಲ್ರಿಗೂ ಇನ್ಕ್ಲೂಡ್ ಆಗಿ ಹೇಳ್ತಾ ಇರೋದು. ಸೊ ನಿಮ್ಮ ಹತ್ರ ಏನಾದರೂ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿ ಮಷಿನ್ ಇದೆಯಾ? ಸೊ ಬಂದ ತಕ್ಷಣ ವರ್ಕ್ನ ಸ್ಟಾರ್ಟ್ ಮಾಡಿ ಬಿಟ್ಬಿಡಿ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಸೊ ಈ ಒಂದು ರೂಲ್ಸ್ನ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಒಂದ್ಸಲ ನಾನು ಕೂಡ ಫಾಲೋ ಮಾಡಲ್ಲ. ಇದೇ ಒಂದು ವಿಷಯಕ್ಕೆ ನಾವೇನಾದ್ರೂ ತುಂಬ ಬಯಸ್ಕೊತೀನಿ ನಿಜವಾಗ್ಲೂ ಸಹ. ಅವರು ಅಷ್ಟು ಕೆಲಸ ಮಾಡೋಕ್ಕೆ ನಿಜವಾಗ್ಲೂ ಆಗೋಲ್ಲ. ಅವರು 1 ನಿಮಿಷನೂ ವೇಸ್ಟ್ ಮಾಡಲ್ಲ. ಒಂದು ದಿನದಲ್ಲಿ ಇದೇ ಮಷಿನಲ್ಲಿ ಬಿಟ್ಟರೆ ಅವರು 5 ಬ್ಲೌಸ್ ಕೂಡ ವರ್ಕ್ ಮಾಡಿ ಮುಗಿಸ್ಬಿಡ್ತಾರೆ. ಸೊ ಆ ಥರ. ಸೊ ನನಗೆ ಅವ್ರ ಥರ ಕೆಲಸ ಮಾಡೋಕ್ಕಾಗಲ್ಲ. ಏನು ಗೊತ್ತಾ, ಇಲ್ಲೇ ಒಂದು ಕೆಲಸ ಇರುತ್ತೆ, ಇದು ಸ್ಟಾಪ್ ಆಯಿತಾ, ಇದು ಬಡಬಡ ಅಂತ ಚೇಂಜ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ, ನೆಕ್ಸ್ಟ್ ಈ ಕಡೆ ಬರ್ತಾರೆ. ಸೊ ಆ ಥರ ಅವರು ನಿಜವಾಗ್ಲೂ ಒಂದು ಸಂಡೇ ಬಂತು ಅಂತಂದ್ರೆ ಸಂಡೇ ಬರಲಿ ಅಂತಲೇ ಕಾಯ್ತಾ ಇರ್ತಾರೇನೋ ಗೊತ್ತಿಲ್ಲ ಅವರು ಇಲ್ಲಿಗೆ ಬರೋಕ್ಕೆ ಅಂತ ಹೇಳಿಬಿಟ್ಟು. ಸೊ ನಮಗೆ ಸಂಡೇ ಬಂದರೆ ಸಾಕು ನಿದ್ದೆ ಮಾಡೋಣ ಅಂತ ಕಾಯ್ತಾ ಇರ್ತೀವಿ. ಸೊ ಆ ಥರ ಆಗ್ತಾ ಇರುತ್ತೆ. ಸೊ ಇದೊಂದು ಟಿಪ್ಪು, ಮಷಿನ್ ಕಂಪ್ಯೂಟರೈಸ್ಡ್ ಮಷಿನ್ ಇರೋರಿಗೆ ಇದೊಂದು ಟಿಪ್ಸು ಅಷ್ಟೇ. ಆರಾಮಾಗಿ ಬಂದುಬಿಟ್ಟು ಬೇಗ ಫಸ್ಟ್ ಪಟ್ಪಟ ಅಂತ ಏನಾದರೂ ಚೇಂಜ್ ಮಾಡಿ ಯಾವುದಾದ್ರೂ ಒಂದು ಬ್ಲೌಸ್ ಫಿಟ್ ಮಾಡಿ ಬಿಟ್ಬಿಟ್ರೆ ಫ್ರಂಟ್ ಬ್ಯಾಕು ಅಟ್ಟಿಗೆ ಫ್ರೇಮಲ್ಲಿ ಓಡ್ತಾ ಇರುತ್ತೆ. ನೀವು ಅದಷ್ಟು ಕ್ಲೀನ್ ಮಾಡ್ಕೊಳ್ಳೋಷ್ಟೊಳಗಡೆ ಹೆಚ್ಚು ಕಮ್ಮಿ ಬ್ಯಾಕ್ ಸೈಡು ಎಲ್ಲ ಎಂಥ ಸಿಂಪಲ್ ಡಿಸೈನ್ ಇದ್ರೂ ಸಹ 1 hour 50 minutesಯಿಂದ 1.5 hour ಬಂದೇ ಬರುತ್ತೆ. ಫಿಟ್ ಮಾಡೋ ಟೈಮಿಂದ ಹಿಡಿದು ಅದು ಡಿಸೈನ್ ಕಂಪ್ಲೀಟ್ ಆಗೋವರೆಗೂ. ಸೊ ಅಷ್ಟರಲ್ಲಿ ಫಿಟ್ ಮಾಡಿ ಬಿಟ್ಟೆ ಅಂತಂದರೆ ಇದಷ್ಟು ಕ್ಲೀನ್ ಮಾಡೋ ಅಷ್ಟೊಳಗಡೆ ಕಂಪ್ಲೀಟಾಗಿ ಫಿನಿಶ್ ಆಗಿಬಿಡುತ್ತೆ. ಸೊ ಇದೊಂದು ಟಿಪ್ಸು. ಇನ್ನು ಯಾರಾದ್ರೂ ಫಾಲೋ ಮಾಡ್ತಿಲ್ಲ ಅಂತಂದರೆ ಈ ಟಿಪ್ಸ್ನ ಫಾಲೋ ಮಾಡಿ ಬೇಗ ವರ್ಕ್ಗಳನ್ನ ಸಹ ಮುಗಿಸ್ಕೊಳ್ಬೋದು. ಸೊ ಇವಾಗ ಇದು ಕಂಪ್ಲೀಟ್ ಆಯಿತು. ಇದು ರೋಸ್ ಡಿಸೈನ್, ಇದು ತುಂಬಾ ಚೆನ್ನಾಗಿದೆ. ಯು ಶೇಪಲ್ಲಿ ಬಂದಿರೋ ಅಂಥದ್ದು ರೋಸ್ ಮೊಗ್ಗಿರುತ್ತಲ್ಲ, ಸೊ ಆ ಥರ ಬರುತ್ತೆ ಡಿಸೈನು. ಕಂಪ್ಲೀಟ್ ಆಗಲಿ, ನಾನು ನಿಮಗೆ ಸ್ಲೀವ್ಸ್ ಕಂಪ್ಲೀಟ್ ಆಗಲಿ ತೋರಿಸ್ತೀನಿ. ಸ್ಲೀವ್ಸಲ್ಲಿ ಇದು ತುಂಬ ಜಿಗಿ ಅನ್ನೋ ಥರ ಬಂದುಬಿಟ್ಟಿದೆ ಗಾಯ್ಸ್. ಇದಕ್ಕೆ ಯಾವ ಥರ ವರ್ಕ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನೋಡಬೇಕು, ಜಸ್ಟ್ ಒಂದು ಸ್ಟ್ರೈಟ್ ಬಾರ್ಡರ್ ಲೈನ್ ಕೊಟ್ಟು ಏನಾದರೂ
ಜಸ್ಟ್ ಬುಟಾಸ್ ಕೊಡೋಣ ಅಂತ ಹೇಳ್ಬಿಟ್ಟು. ಅದ್ರ ಮೇಲೆ ಸಿಲ್ವರ್ ಗೋಲ್ಡು ಎಲ್ಲ ಮಿಕ್ಸ್ ಬಂದಿರೋ ಥರ ಇದೆ. ಆ ಬಾರ್ಡ್ರೇ ಇಷ್ಟ ಆಗ್ತಾ ಇಲ್ಲ ಈ ಬ್ಲೌಸ್ದು. ಬಟ್ ನೋಡಬೇಕು 500 ರೇಂಜ್ಗೆ ಅಂತ ಹೇಳಿದ್ದಾರೆ. ನನ್ನ ಫ್ರಂಟ್ ಬ್ಯಾಕು ನಾರ್ಮಲಾಗಿ ತುಂಬ ಗ್ರ್ಯಾಂಡಾಗಿರೋದೇ ಹಾಕಿದ್ದೀನಿ. ಆ ಸ್ಲೀವ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಯಾವುದಾದ್ರೂ ಒಂದು ಬಾರ್ಡರ್ ಲೈನ್ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇದು ಈ ಥರ ಬಂದಿದೆ. ನಾನು ಸುಮ್ಮನೆ ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ತೀನಿ ನಾನು ಬೇಕಂದರೆ. ಚೆನ್ನಾಗೇ ಕಾಣಿಸ್ತಾ ಇದೆ ಗೈಸ್ ಡಿಸೈನು. ಸೊ ಈ ಥರ ಬಂದಿದೆ. ಬಟ್ ಇದಕ್ಕೆ ಬಾರ್ಡ್ರ್ ಬಂದುಬಿಟ್ಟು ಈ ಥರ ಬಂದಿದೆ. ನನಗೆ ಇದ್ರ ಮೇಲೆ ವರ್ಕ್ ಮಾಡಿಸಿದ್ರೂ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅಂತ ನನಗನ್ಸುತ್ತೆ. ಈ ಥರ ಬಂದಿದೆ ಬಾರ್ಡ್ರು. ಸೊ ಅದಕ್ಕೋಸ್ಕರ ಇವಾಗ ಇದಕ್ಕೆ ಜಸ್ಟ್ ಒಂದು ಸಿಂಗಲ್ ಬಾರ್ಡರ್ ಲೈನ್ ಹಾಕಿಬಿಟ್ಟು ಬುಟ್ಟ ಕೊಡೋಣ ಅಂತ. ಯಾಕಂದರೆ ಇದು ಬಾರ್ಡ್ರು ಈ ಥರ ಇದೆ. ಫಿಟ್ ಮಾಡಿದ್ರೆ ಒಂದಷ್ಟು ಕ್ಲಾತ್ ಅಲ್ಲೇ ಹೋಗ್ಬಿಡುತ್ತೆ. ಸೊ ಜಾಯಿನ್ ಮಾಡಿದ್ರೂ ಸಹ ಡಿಸೈನ್ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ಇದು ಬಾರ್ಡ್ರು ಒಂಥರ ಕಾಣಿಸುತ್ತೆ. ಜಸ್ಟ್ ಒಂದು ಗೋಲ್ಡ್ ಕಲರಲ್ಲಿ ಬಾರ್ಡ್ರು ಬಂದಿದ್ರು ನಡೆದೋಗ್ತಾ ಇತ್ತು. ಇದಕ್ಕೆ ಸಿಲ್ವರ್ ಅವಶ್ಯಕತೆನೇ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಒಂದು ಯಾವುದಾದ್ರೂ ಒಂದು ಬಾರ್ಡ್ರ್ ಕೊಟ್ಬಿಟ್ಟು ವರ್ಕ್ನ ಫಿನಿಶ್ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಈಗ ತಾನೇ ವರ್ಕು ಕಂಪ್ಲೀಟ್ ಆಗಿರೋ ಅಂಥದ್ದು. ನಾನು ಹೇಳಿದ್ನಲ್ಲ ರೋಸ್ ಮೊಗ್ಗು ಥರ, ಗುಲಾಬಿ ಮೊಗ್ಗು ಥರ ಬರುತ್ತೆ ಡಿಸೈನು ಅಂತ ಹೇಳಿಬಿಟ್ಟು. ಸೊ ಇದು ಕೂಡ ಅಷ್ಟೇ ಒಂದು 600 ರೇಂಜಿಗೆ ಇದೊಂದು ಬ್ಲೌಸ್ ವರ್ಕ್ನ ಮುಗಿಸ್ಬಿಡ್ಬೋದು. ಬಟ್ ಇದು ನನಗೆ 500 ರುಪೀಸ್ಗೆ ಕೇಳಿದರು. ಸೊ ಸ್ಲೀವ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಮಾಡಿ ಹಾಕಿದ್ದೀನಿ. ಏನಕ್ಕೆ ಅಂತಂದರೆ ಇದು ಅಷ್ಟೊಂದು ಚೆನ್ನಾಗಿಲ್ಲ. ಇದು ಬಾರ್ಡ್ರು ಫುಲ್ಲು ಮೆಸ್ಸಿಯಾಗಿ ಬಂದುಬಿಟ್ಟಿದೆ. ಫುಲ್ 2 ಕಲರ್ ಬಾರ್ಡ್ರ್ ಕೊಟ್ಟಾಗ ನಾವು ಯಾವ ಕಲರ್ ಅಂತ ಬಾರ್ಡ್ರ್ ಯೂಸ್ ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಫ್ರಂಟು ಬ್ಯಾಕು ಫುಲ್ಲು ಹೈಲೈಟ್ ಆಗೋ ಥರ ವರ್ಕ್ನ ಹಾಕಿದ್ದೀನಿ. ಸಿಲ್ವರು ಗೋಲ್ಡು ವಿತ್ತು ಸ್ಯಾರಿ ಕಲರು ಡಾರ್ಕ್ ಪಿಂಕ್ ಕಲರ್ ಕಾಂಬಿನೇಷನ್ನ ತೊಗೊಂಡು ಮಾಡಿರೋವಂಥದ್ದು. ಸೊ ತುಂಬಾ ಚೆನ್ನಾಗಿದೆ. ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕು ಅನ್ನೋದಾದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬೋದು. ಇಲ್ಲ ನೀವು ವರ್ಕ್ ಮಾಡಿಸ್ಬೇಕು ಅನ್ನೋದಾದರೆ ನೀವು ಕೊರಿಯರ್ ಕೂಡ ಮಾಡ್ಬೋದು. ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಸ್ಲೀವ್ಸಲ್ಲಿ ಕೂಡ ಸೇಮ್ ಇದೇ ಥರ ಬರುತ್ತೆ. ಇದೇ ಥರ ಅದು ಸ್ಲೀವ್ಸಲ್ಲಿ ಫುಲ್ ಬುಟ್ಟ ಬರುತ್ತೆ. ಮತ್ತು ಬಾರ್ಡರ್ ಲೈನ್ ಕೂಡ ಸೇಮ್ ಬರುತ್ತೆ. ಇದು 600 ಇಂದ 700 ರುಪೀಸ್ ಆಗುತ್ತೆ ನಿಮಗೆ. ನಮಗೆ ಇದನ್ನು 500 ಬಜೆಟಲ್ಲಿ ಕೇಳಿದರು. ಇದೇ ಡಿಸೈನ್ ಬೇಕು ಅಂತಲೂ ಹೇಳಿರಲಿಲ್ಲ. ಬಟ್ ಇದು ಈ ಥರ ಇರೋದ್ರಿಂದ ಯಾವುದು ಸಿಂಪಲ್ ಡಿಸೈನ್ ಹಾಕ್ಸಿದ್ರು ಕಾಣಿಸಲ್ಲ, ಎಂಥದ್ದು ಇಲ್ಲ. ಸೊ ಅದಕ್ಕೋಸ್ಕರ ನಾವು ಸ್ಲೀವ್ಸಿಗೆ ಬಂದುಬಿಟ್ಟು ನೋಡ್ಬೋದು ಬಾರ್ಡ್ರು ಈ ಥರ ಬಂದಿದೆ. ಇದಕ್ಕೆ ಯಾವ ಥರ ಡಿಸೈನ್ ಹಾಕೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಕೊಟ್ಟಿದ್ದೀನಿ. ಯಾಕೆಂದರೆ ಕಾಣಲಿ ಅಂತ ಸಿಲ್ವರ್ ಮೇಲೆ ನಾನು ಗೋಲ್ಡು ಎಲೆ ಶೇಪ್ನ ಕೊಟ್ಟಿದ್ದೀನಿ, ಕಾಣಿಸುತ್ತೆ. ಸಿಲ್ವರ್ ಇರೋ ಹತ್ರ ನಾನು ಪಿಂಕು ಮತ್ತು ಸಿಲ್ವರ್ ಕಲರ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ಗೋಲ್ಡ್ ಬಾರ್ಡ್ರ್ ಹತ್ರ ಜರಿ ಬಂದಿದೆ, ಒಂದು ಸಿಲ್ವರ್ ಕಲರ್ ಲೈನ್ ಬಂದಿದೆ. ಸೊ ಈ ಥರ ಕೊಟ್ಟಿದ್ದೀನಿ. ಇದಾದ್ರೂ ಅಷ್ಟೇ ಬುಟ್ಟ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಅಷ್ಟೇ. ಇದು ಬಂದುಬಿಟ್ಟು ಈ ಸೇಮ್ ಇದೇ ಥರ ಬೇಕು, ಈ ಥರ ಒಂದು ಬುಟ್ಟ ಇದ್ದರೆ ಸಾಕು ಅಂದರೆ 500 ರುಪೀಸಲ್ಲಿ ಆಗುತ್ತೆ. ನಮಗೆ ನೆಕ್ಲೈನೇ ವರ್ಕ್ ಬೇಕು ಅಂತಂದರೆ ಒಂದು 600 ಇಂದ 700 ರುಪೀಸ್ ಆಗುತ್ತೆ ನಿಮಗೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ಹೊಡೆದು ಎತ್ತಿಟ್ಕೊಂಡ್ರೆ ನಿಮಗೆ ಬೇಕಾದಾಗ ನೀವೊಂದು ವರ್ಕ್ನ ಹಾಕ್ಸ್ಕೊಳ್ಬೋದು. ಹಾಗೆ ಇದು ಬ್ಲೌಸ್ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ಸ್ಯಾರಿ ಬಂದುಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಬಟ್ ಬ್ಲೌಸ್ ನೋಡಿದ್ರೆ ಈ ಥರ ಬಂದಿದೆ. ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ರಿವ್ಯೂಸ್ನ ಫೋಟೋಸ್ ಹಾಕಿರ್ತಾರೆ, ಕೊಟ್ಟಿರ್ತಾರೆ ಚೆನ್ನಾಗಿದೆಯೋ ಇಲ್ವಾ ಅಂತ. ಸ್ಯಾರೀಸು ತೊಗೊಂಡಿರೋ ಫೋಟೋನ ಹಾಕಿರ್ತಾರೆ. ಸೊ ನೋಡಿಕೊಂಡು ತೊಗೊಳ್ಳಿ ನೀವು. ಬ್ಲೌಸ್ ನೋಡ್ತಾ ಇರ್ಬೋದು ಈ ಥರ ಬಂದಿದೆ. ಬಟ್ ಇದಕ್ಕೆ ವರ್ಕ್ ಹಾಕಲಿಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದು ವರ್ಕ್ ಹಾಕೋದು ಅಂತ ನನಗೆ ನಿಜವಾಗ್ಲೂ ತಲೆ ಕೆಟ್ಟು ಹೋಗ್ಬಿಡ್ತು. ಅವ್ರು ಡಿಸೈನ್ ಕೂಡ ಸೆಲೆಕ್ಟ್ ಮಾಡಿ ಕೊಟ್ಟೋಗಿರಲಿಲ್ಲ. ಸೊ 500 ರುಪೀಸ್ ರೇಂಜಲ್ಲಿ ಅಂದರು ಅಲ್ವಾ, ಅದಕ್ಕೋಸ್ಕರ ಒಂದು ಸಿಂಪಲಾಗಿರಲಿ ಅಂತ ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವ ಥರ ಹಾಕಿದ್ರೂ ಚೆನ್ನಾಗಿ ಕಾಣಿಸಲ್ಲ, ಅದೇ ಬೇಜಾರು. ಯಾವುದು ವರ್ಕ್ ಹಾಕೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಎಲ್ಲ ಇದರಲ್ಲೇ ಫುಲ್ಲು ವರ್ಕ್ ಬಂದುಬಿಟ್ಟೈತೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೇಮು. ಸೊ ಇದಕ್ಕೆ ಯಾವುದು ವರ್ಕ್ ಹಾಕೋದು ಅಂತ ಗೊತ್ತಾಗ್ತಿಲ್ಲ. ಇದನ್ನು ಇವತ್ತು ವರ್ಕ್ ಮುಗಿದ್ಮೇಲೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು. ನನಗೆ
ಫಿನಿಶಿಂಗ್ ಒಂಚೂರು ಚೆನ್ನಾಗಿ ಕಂಡ್ರೆ ಸಾಕು ನನಗೆ. ಯಾಕಂದರೆ ಅವ್ರಿಗೆ ವರ್ಕ್ ಹಾಕ್ಸದೇ ಇರೋ ಬ್ಲೌಸ್ ವೇರ್ ಮಾಡಿನೇ ಅಭ್ಯಾಸ ಇಲ್ವಂತೆ. ಯಾವ್ದಾರ ಒಂದು ಸಿಂಪಲ್ ವರ್ಕ್ ಹಾಕ್ಕೊಡಿ 500 ರುಪೀದು ಅಂತ ಕೊಟ್ಟೋಗಿದ್ದಾರೆ. ಸೊ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲೊಂದಷ್ಟು ಬಟ್ಟೆಗಳನ್ನ ಗುಡ್ಡೆ ಹಾಕ್ಕೊಂಡಿದ್ದೀನಿ. ಇದಷ್ಟು ಬ್ಲೌಸ್ ಕೂಡ ಇವತ್ತು ಕಟ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಮಾಡಿ ನಾಳೆನೂ ಕೂಡ ಸ್ಟಿಚ್ ಮಾಡಬೇಕು. ನಾನು ಹೇಳಿದ್ನಲ್ಲ ಆನ್ಲೈನ್ ಸ್ಯಾರಿನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದೇ ಆ ಸ್ಯಾರಿ. ಇದೇನಿದು ವೀಡಿಯೋದಲ್ಲಿ ಡಿಫ್ರೆಂಟಾಗಿ ಕಾಣಿಸ್ತಿದೆ ಕಲರ್ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ಗೈಸ್ ಕ್ಯಾಮ್ರಾದಲ್ಲಿ. ಇದು ಫುಲ್ ಒಂಥರ ಗೋಧಿ ಬಣ್ಣದ ಕಲರ್ ಇದೆ. ಇದು ವಿಡಿಯೋದಲ್ಲಿ ಒಂಥರ ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ನನಗೆ. ಈ ಥರ ಬಂದಿದೆ. ಇದರಲ್ಲಿ ಬ್ಲೌಸು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ರನ್ನಿಂಗ್ ಬ್ಲೌಸ್ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ಇದು ಸಪ್ರೇಟಾಗಿ ಕೊಟ್ಟಿರೋದ್ರಿಂದ ಪ್ರಾಬ್ಲಮ್ ಆಗಿರೋವಂಥದ್ದು. ರನ್ನಿಂಗಲ್ಲಿ ಕೊಟ್ಟಿದ್ದು ಈ ಥರ ಪ್ಲೈನ್ ಬಂದಿರೋದೇನೋ ಗೊತ್ತಿಲ್ಲ. ಬಟ್ ಈ ಥರ ಕೊಟ್ಟಿದ್ದೆ. ಸ್ಯಾರಿ ಬಂದುಬಿಟ್ಟು ಈ ಥರ ಇದೆ. ಆನ್ಲೈನಲ್ಲಿ ಸ್ಯಾರಿಗಳನ್ನ ಆರ್ಡ್ರ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿಕೊಂಡು ನೀವು ಆರ್ಡ್ರ್ ಮಾಡಿಕೊಂಡ್ರೆ ಬೆಟರು. ಸೊ ಇವಾಗ ಇದೊಂದು ಬ್ಲೌಸ್ನ ಕೊಟ್ಟು ಬರಬೇಕು. ಸ್ವಲ್ಪ ಅಲ್ಲಿ ಸ್ವಲ್ಪ ಥ್ರೆಡ್ ತೊಗೊಂಬರ್ಬೇಕು ಸ್ಟಿಚ್ ಮಾಡೋಕ್ಕೆ ಕಲರ್ಸು. ಸೊ ಹಾಗೆ ಇದನ್ನು ಕೊಟ್ಟು ಬರ್ತೀನಿ. ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್, ಇದು ಹಳೆ ವೀಡಿಯೋದಲ್ಲೇ ತೋರಿಸಿದ್ದೆ ಈ ಡಿಸೈನು. ಬಟ್ ಇವ್ರದ್ದು ಇನ್ನೂ ಸಹ ಕೊರಿಯರ್ ಬರೋದಿದೆ ಅಕ್ಕ, ವರ್ಕ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ. ಆ್ಯಕ್ಚುಲಾಗಿ ಇವರು ಟೈಲರು. ಇನ್ ಕೇಸ್ ನೀವು ಕೂಡ ಟೈಲರ್ ಆಗಿದ್ದರೆ ಈ ಥರ ಕೊರಿಯರ್ನ ಕಳಿಸಿ ಕೊಡ್ಬೋದು. ಸ್ವಲ್ಪ ಪೆಂಡಿಂಗ್ ಇಡಿ ಅಂತ ಹೇಳಿದ್ರೆ, ಯಾಕಂದರೆ ಇನ್ನೂ ಇದೆ. ಅಷ್ಟು ಒಂದೇ ಸಲ ಕಳಿಸ್ಕೊಡ್ತೀನಿ. ನೀವು ಆ ಕಡೆಯಿಂದನೂ ಅಷ್ಟು ಒಂದೇ ಸಲ ಕಳಿಸ್ಕೊಡಿ ಅಂತ ಹೇಳಿದ್ರಿ. ಬಟ್ ಅಷ್ಟು ಒಂದೇ ಸಲ ಕಳ್ಸೋಕ್ಕಾಗಿಲ್ಲ. ಬರೀ 8 ಬ್ಲೌಸ್ ಅಷ್ಟೇ ರೆಡಿಯಾಗಿದ್ದು. ಸೊ ಅದೇ 8 ಬ್ಲೌಸ್ನ ಇವಾಗ ರೆಡಿ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವರು ಆಲ್ಮೋಸ್ಟು ನಾನು ಒಂದು ಆಫರ್ ಕೊಟ್ಟಿದ್ದೆ. ನಾನು 1000ಗೆ 3 ಬ್ಲೌಸ್ ಅಂತ ಹೇಳಿಬಿಟ್ಟು ಹೋದ ವರ್ಷ. ಆ ಪೀರಿಯಡಲ್ಲಿ ನನಗೆ ಸಿಕ್ಕಂಥವ್ರು ಇವರು ಹೇಳ್ಬೇಕಂತಂದರೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆ್ಯಕ್ಚುಲಿ ನಮಗೂ ಕೂಡ ಆ ಥರ ರೆಸ್ಪಾನ್ಸ್ ಮಾಡಿದರೆ ಖುಷಿ ಆಗುತ್ತೆ, ಮಾತಾಡಲಿಕ್ಕಾಗಲಿ ಆರ್ಡ್ರ್ ತೊಗೊಳಕ್ಕಾಗಲಿ ಆದ್ರೂ ಸಹ. ಇನ್ ಕೇಸ್ ನೀವೇನಾದರೂ ಟೈಲರ್ ಆಗಿದ್ದರೆ, ವರ್ಕ್ನ ಬೇರೆ ಕಡೆ ಮಾಡಿಸ್ತಾ ಇದ್ದರೆ, ಪ್ರೈಸ್ ಏನಾದರೂ ಹೆಚ್ಚು ಕಮ್ಮಿ ಇದ್ದು, ನಮ್ಮ ಪ್ರೈಸ್ ಏನಾದರೂ ನಿಮಗೆ ಬೆಟರ್ ಅನಿಸಿದರೆ ನೀವು ನಮಗೆ ಕಳಿಸ್ಕೊಡ್ಬೋದು. ಕೊರಿಯರ್ ಪ್ರೈಸು ಜಾಸ್ತಿ ಆಗುತ್ತೆ ಅನ್ನೋದಾದರೆ ನೀವು ನಮಗೆ ಪೋಸ್ಟ್ ಆದರೂ ಮಾಡ್ಬೋದು. ಮತ್ತು ಪೀರಿಯಡ್ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಅಂದರೆ ಸ್ವಲ್ಪ ಟೈಮಿಂಗ್ ಜಾಸ್ತಿ ತೊಗೊಳುತ್ತೆ ಬರೋಕ್ಕೆ. ನಮ್ಮದು ವರ್ಕು ಟೈಮಿಂಗ್ಸ್ ಏನು ಜಾಸ್ತಿ ಇಡ್ಸಲ್ಲ. ಬಟ್ ನಿಮಗೆ ಅಲ್ಲಿಂದ ಕಳಿಸೋವಂತಹ ಟೈಮು, ಈ ಕಡೆಯಿಂದ ಕಳಿಸೋವಂತಹ ಟೈಮು ಸ್ವಲ್ಪ ಒಂದು ದಿನ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಯಾಕಂದರೆ ಕೊರಿಯರ್ ಆದರೆ ನಿಮಗೆ ಒಂದೇ ದಿನದಲ್ಲೇ ಬಂದುಬಿಡುತ್ತೆ. ಪ್ರೊಫೆಷ್ನಲ್ ಕೊರಿಯರ್ ಅಲ್ವಾ. ಸೊ ಒಂದೇ ದಿನಕ್ಕೆ ಬಂದುಬಿಡುತ್ತೆ. ಪ್ರೈಸ್ ವೈಸ್ ಬಂದುಬಿಟ್ಟು ಒಂದು 40-30 ರುಪೀಸ್ ನಿಮಗೆ ಡಿಫ್ರೆನ್ಸಲ್ಲಿ ಇರುತ್ತೆ ಅಷ್ಟೇ. ನಿಮಗೆ ಪೋಸ್ಟ್ ಆದರೆ ಕಮ್ಮಿ ಪ್ರೈಸಲ್ಲಿರುತ್ತೆ ನಿಮಗೆ. ಅದೇ ಒಂದು ದಿನ ಹೆಚ್ಚು 2 ದಿನ 3 ದಿನ ಆಗುತ್ತೆ ನಮಗೆ ತಲುಪಲಿಕ್ಕೆ. ನಿಮ್ಗಾದ್ರೂ ಅಷ್ಟೇ ಆ ಕಡೆ ಬರಲಿಕ್ಕೂ ಸಹ ಸೇಮು ಪೀರಿಯಡೇ ತೊಗೊಳುತ್ತೆ. ಸ್ಪೀಡ್ ಪೋಸ್ಟ್ ಹಾಕಿದ್ರೂ ಒಂದಿನ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಸೊ ನೀವೇನಾದರೂ ಅಫೋರ್ಡಬಲ್ ಪ್ರೈಸಲ್ಲಿ ವರ್ಕ್ನ ಹಾಕಿಸ್ಬೇಕು ಅಂತ ಇದ್ದರೆ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲ ಡೀಟೇಲ್ಸ್ನ ಕೊಟ್ಟಿರ್ತೀನಿ ಗೈಸ್. ಎಲ್ಲ ವೀಡಿಯೋದಲ್ಲಿನೂ ಎಲ್ಲ ಡೀಟೇಲ್ಸ್ನ ಸಹ ಕೊಟ್ಟಿರ್ತೀನಿ. ಕೆಲವೊಂದು ವೀಡಿಯೋದಲ್ಲಿ ಮಾತ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನೂ ಬರ್ತಿರಲ್ಲ, ಹಾಗೆ ಖಾಲಿನೇ ಹಾಕಿರ್ತೀನಿ. ನೀವೇನಾದರೂ ಮಷಿನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ವು, ಆ ಥರ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂತ ಇದ್ವು, ಅಥವಾ ಥ್ರೆಡ್ಗಳನ್ನೇನಾದರೂ ಕಂಪ್ಯೂಟರೈಸ್ಡ್ ಮಷಿನ್ ಇರೋರು ಆರ್ಡರ್ ಮಾಡಬೇಕು ಅಂತ ಇದ್ದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಹಾಗೆ ವರ್ಕದು ಏನಾದರೂ ನೀವು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಬೇಕು ಅಂತ ಇದ್ದರೆ ನೀವು ವರ್ಕ್ ಡೀಟೇಲ್ಸ್ ಅಂತ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ. ಹೈ ಗಾಯ್ಸ್, ಚಿನ್ನಮ್ಮನ ಬಿಟ್ಟು ಕೆಳಗಡೆ ಬಂದವಳು. ಮನೆಗೂ ಸಹ ಹೋಗೋದಕ್ಕಾಗಿಲ್ಲ, ಹೋಗಿಗೆ ಸಹ ಇಲ್ಲ. ತರಕಾರಿ ತೊಗೊಂಡ್ಬಂದು ಇಲ್ಲೇ ಇಟ್ಟಿದ್ದೀನಿ, ಮೇಲೆ ತಗೊಂಡೋಗ್ಬೇಕು. ಸೊ ನಮ್ಮ ಅಬಿಗೆ ಸ್ವಲ್ಪ ಹೆಸರುಬೇಳೆ ಅಕ್ಕಿನ ಕುಕ್ಕರ್ಗೆ ಹಾಕಿ ವಿಷಲ್ ಹೊಡಿಸ್ಬಿಡು, ನಾನು ಬಂದುಬಿಟ್ಟು ಪೊಂಗಲ್ನ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದನ್ನೇ ಹೇಳ್ತಾ ಇದ್ದೆ ಕಾಲ್ ಮಾಡಿ. ಸೊ ನನ್ನ ತಮ್ಮನ ಅಡುಗೆ ಚೆನ್ನಾಗೇ ಮಾಡ್ತಾನೆ, ಹೇಳೋ ಅಂತ ಏನಕ್ಕಿಲ್ಲ. ಬಟ್ ಅವನು ಕೂಡ ಡ್ಯೂಟಿಗೆ ಹೋಗಿ ಬಂದಿರ್ತಾನೆ ಅಲ್ವಾ ಅಂತ ಹೇಳ್ಬಿಟ್ಟು ಏನೂ ಹೇಳಿಲ್ಲ. ಇನ್ನಿವತ್ತು ಊರಿಗೆ ಹೋಗ್ತಾನೆ. ಯಾಕೆ ಅಂತಂದರೆ ನಾಳೆ ಅಥವಾ ನಾಡಿದ್ದು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ತೇರಿದೆ. ಸೊ ಅವನು ತಪ್ಸಲ್ಲ, ಹೋಗ್ತೀನಿ ನಾನು, ಇಲ್ಲ ಇಗೋದೇ ಹಬ್ಬಕ್ಕೆ ಬೇಕಿದ್ರೆ ಬರಲ್ಲ ನಾನು, ಜಾತ್ರೆಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ. ಸರಿ ಹೋಗ್ಬಾ, ಯಾರು ಬೇಡ ಅಂತಂದ್ರು ಅಂತ. ಸರಿ ಹೋಗಿ ಬರ್ತಾನೆ. ಇವತ್ತು ನೈಟ್ ಹೋಗ್ತಾನೆ.
ಯಾಕೆಂದರೆ ಈ ಟೈಮಲ್ಲಿ ಆದ್ರೂ ಸಹ ಅವ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಅನ್ನೋ ಒಂದು ರೀಸನ್ಗೆ ಇರಬೇಕು, ಅದಕ್ಕೆ ಹೋಗ್ತಾ ಇದ್ದಾರೆ. ಸೊ ಗಂಡ್ಮಕ್ಳಿಗೆ ಇನ್ನೇನು ಗೈಸ್, ಜೇಬಲ್ ಕಾಸು ಸುತ್ತಕ್ಕೆ ಒಂದು ಬೈಕು ದುಡ್ಡು ಇದ್ಬಿಟ್ರೆ ಮುಗ್ದೋಯ್ತು ಅನಿಸ್ಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು 8 ಬ್ಲೌಸ್ ಇವತ್ತು ಕಳಿಸ್ಕೊಡ್ಬೇಕು. ಅದೇ ಹೇಳಿದ್ನಲ್ಲ, ಅವತ್ತೇ ಹೇಳಿದೆ ನಿನಗೆ. ಇವತ್ತು ಕೆಲವೊಂದು ಮಧ್ಯದಲ್ಲಿ ವರ್ಕ್ನ ಹಾಕಿ ಕೂಡ ಇಟ್ಟಿದ್ದೀನಿ. ಯಾಕೆ ಅಂದರೆ ಒಂದೇ ಸಲ 8 ಬ್ಲೌಸ್ ವರ್ಕ್ ಮಾಡಬೇಕಂದ್ರೆ ಬೇರೆಯವ್ರ ಬ್ಲೌಸ್ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಮುಂಚೆ ತೋರಿಸಿರೋಂತಹ ಡಿಸೈನ್ಗಳು ಸಹ ಇದೆ. ಆವಾಗಲೇ ಆ್ಯಕ್ಚುಲಿ ಒಂದು 4-5 ಬ್ಲೌಸ್ ಅವತ್ತೇ ಒಂದು ವೀಕು ಒಂದು 10 ಡೇಸ್ ಬ್ಯಾಕೆ ಕೊರಿಯರ್ ಮಾಡಬೇಕಿತ್ತು. ಬಟ್ ಇನ್ನೂ ವರ್ಕ್ ಕಳಿಸೋದಿದೆ ಅಕ್ಕ, ಅದನ್ನು ಜೊತೆಗೆ ಸೇರಿಸಿ ಕಳಿಸ್ಕೊಡಿ ಅಂತ ಹೇಳಿದ್ರು. ಸೊ ಅದನ್ನು ಇವಾಗ ಕಳಿಸಿ ಕೊಡಬೇಕು. ಸೊ 9:30ವರೆಗೂ ಮಾತ್ರ ಟೈಮ್ ಇರೋದು. ಸೊ ನಾವೇನಾದ್ರು ಹೊರಗಡೆ ಹೋಗಿದ್ದಾರೆ ಒಂದು ಬ್ಲೌಸ್ ಕೊಟ್ಟು ಬರಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ಒಂದೊಂದಾಗಿ ಡಿಸೈನ್ನ ತೋರಿಸ್ತಾ ಹೋಗ್ತೀನಿ. ಡಿಸೈನ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಯ್ತು ಅಂತಲೇ ಕಮೆಂಟ್ ಮಾಡಿ. ವಿತ್ ಪ್ರೈಸ್ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ನೋಡಿಕೊಂಡು ಬನ್ನಿ. ಡಿಸೈನ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.